ಗಾಳಿ ಹಾಗೂ ಶ್ರೀ ಶಂಕರ್ ಪಲ್ಲೇಶ್ವರ್ ಅವರು ಈ ವೇದಿಕೆ ಮೇಲೆ ಆಗಮಿಸಬೇಕೆಂದವರಲ್ಲಿ ವಿನಂತಿಸಿಕೊಳ್ತೇನೆ. बोलो भारत माता की, बोलो भारत माता की, वंदे वंदे. ಶ್ರಮದ ಬೆವರು ಬಿದ್ದ ಹಾದಿಯಲ್ಲಿ ಸಾಧನೆಯ ಹೂ ಅರಳಿತು ಎಂದು, ಶ್ರಮದ ಬೆವರು ಬಿದ್ದ ಹಾದಿಯಲ್ಲಿ ಸಾಧನೆಯ ಹೂ ಅರಳಿತವಾಗಿ ಮಿಂಚಿತ್ತು ಎಂದು ಪಠ್ಯದ ಈ ಭಾಗದ ಆರಾಧ್ಯ ದೇವರಾದ ಶ್ರೀಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಪಾಲಕರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ನಮ್ಮ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಇವತ್ತಿನ ದಿನ ನಾವು 2000 ಮೊದಲಿಗೆ ನಮ್ಮ ಶಾಲೆಗೆ ಪ್ರಥಮ ಬಳಸಿದಂತ 2024-25ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 625ಕ್ಕೆ 600 ಅಂಕವನ್ನು ಪಡೆದು 96ರಷ್ಟು ಅಂಕವನ್ನು ಪಡೆದು ಶಾಲೆಗೆ ಪ್ರಥಮ ಬಂದಂತಹ ವಿದ್ಯಾರ್ಥಿಗೆ ಆ ವಿದ್ಯಾರ್ಥಿಯನ್ನು ಸನ್ಮಾನಿಸಬೇಕೆಂದು ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ಹಾಗೂ ಮತ್ತು ಕಾರ್ಯದರ್ಶಿಗಳಿಗೆ ಪ್ರದೀಪ್ ಸಂಶಿ ವಿದ್ಯಾರ್ಥಿ ನೀಡಿರುತ್ತಾರೆ. ಅದರ ಜೊತೆಗೆ ಶ್ರೀನಿವಾಸ್ ಕುಲಕರ್ಣಿ ಸರ್ ಕೂಡ 500 ರೂಪಾಯಿ ನೀಡಿರುತ್ತಾರೆ. ಹೀಗೆ ಹಲವಾರು ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾನೆ. ಅದರ ಜೊತೆಗೆ ಸುಮಾರು 5 ವಿಷಯಗಳಲ್ಲಿ 95ರಷ್ಟು ಅಂಕಗಳನ್ನು ಪಡೆದಿರ್ತಾನೆ ಆ ವಿದ್ಯಾರ್ಥಿಗೆ. ಆನಂತರ ಗಣಿತ ವಿಷಯದಲ್ಲಿ 100ಕ್ಕೆ 92ರಷ್ಟು, ವಿಜ್ಞಾನದಲ್ಲಿ 100ಕ್ಕೆ 96ರಷ್ಟು ಆ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾನೆ. ಆ ವಿದ್ಯಾರ್ಥಿಗೆ ಜೋರಾದ ಚಪ್ಪಾಳೆಯನ್ನು ಹಾಕುವುದರ ಮೂಲಕ ಆ ವಿದ್ಯಾರ್ಥಿಯನ್ನ ಅಭಿನಂದಿಸೋಣ. ಆ ವಿದ್ಯಾರ್ಥಿಗೆ ಮಾಡಿದಂತ ಸಾಧನೆ ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವಾಗಬೇಕು. ತಾವು ಕೂಡ ಆ ರೀತಿ ಒಳಗ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ 10th PU ವಿದ್ಯಾರ್ಥಿ ವಿಜಯಸ್ವಾಮಿ ಅಮರೇಶ್ವಾಮಿ ಆ ವಿದ್ಯಾರ್ಥಿಯು ಕೂಡ ಶಾಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾನೆ. 625ಕ್ಕೆ 569 ಅಂಕವನ್ನು ಪಡೆಯುವುದರ ಮೂಲಕ ಆ ವಿದ್ಯಾರ್ಥಿ ಕೂಡ ಜೋರಾದ ಚಪ್ಪಾಳೆಯನ್ನು ಹೊಡೆಯುವ ಮೂಲಕ ನಾವು ಗೌರವಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ನಾಗರಾಜ್ ಬಸವರಾಜ್ ಆ ವಿದ್ಯಾರ್ಥಿ ಕೂಡ ನಮ್ಮ ಶಾಲೆಗೆ SSLCಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರ್ತಾನೆ. 625ಕ್ಕೆ 557 ಅಂಕಗಳನ್ನು 89.12ರಷ್ಟು ಅಂಕವನ್ನು ಪಡೆದಿರ್ತಾನೆ. ಆನಂತರ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ 95ರಷ್ಟು ಅಂಕವನ್ನು ಪಡೆದಿರ್ತಾನೆ. 95ರಷ್ಟು ಅಂಕವನ್ನು ಪಡೆದಿರ್ತಾನೆ. ಆ ವಿದ್ಯಾರ್ಥಿ ಕೂಡ ಜೋರಾದ ಚಪ್ಪಾಳೆಯನ್ನು ಹೊಡೆಯುವ ಮೂಲಕ ಗೌರವಿಸ. ನೆಕ್ಸ್ಟ್ ಹನುಮಂತಪ್ಪ ಮಹಾಂತಪ್ಪ ಆ ವಿದ್ಯಾರ್ಥಿ ಕೂಡ ಸಮಾಜ ವಿಷಯದಲ್ಲಿ 97ರಷ್ಟು ಅಂಕವನ್ನು ಪಡೆದಿರ್ತಾನೆ. ಆ ವಿದ್ಯಾರ್ಥಿ ವೇದಿಕೆ ಮೇಲೆ ಬಂದು ಅತಿಥಿಗಳಿಂದ ಬಹುಮಾನವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ತೇನೆ. 6 ಅಂಕವನ್ನು ಪಡೆದಿರ್ತಾನೆ. ಗುರುರಾಜ್ ಬಸವರಾಜ್ ಅಡವಿ ಆ ವಿದ್ಯಾರ್ಥಿ ಪಾಲಕರು ಬಂದ್ರೆ ಆ ಬಹುಮಾನವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ತೇನೆ. ಮಲ್ಲಿಕಾರ್ಜುನ ಜಡಪ್ಪ ಆ ವಿದ್ಯಾರ್ಥಿ ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಈ ವಿದ್ಯಾರ್ಥಿ ಕನ್ನಡ ವಿಷಯದಲ್ಲಿ 118 ಅಂಕವನ್ನು ಪಡೆದಿರ್ತಾನೆ. 95ರಷ್ಟು ಅಂಕವನ್ನು ಪಡೆದಾನೆ. ಆನಂತರ ಶಿವಕುಮಾರ್ ಹನುಮಂತಪ್ಪ ಮೇಟಿ ಕನ್ನಡ ವಿಷಯದಲ್ಲಿ 125, ಆನಂತರ ವಿಜ್ಞಾನದಲ್ಲಿ 95 ಮತ್ತ ಈ ವಿದ್ಯಾರ್ಥಿಗೆ ಯಲ್ಲಪ್ಪ ಡೇರಿ ಮಿನಿಸ್ಟರ್ ಕೂಡ 125ಕ್ಕೆ ಅವರು ಕೂಡ ಬಹುಮಾನ ನೀಡುತ್ತಾರೆ. ಅದರ ಜೊತೆಗೆ ಶೇಖಮ್ಮ ಮುದುಗಲ್ಲ ಅವರು ಕೂಡ ಬಹುಮಾನ ನೀಡುತ್ತಾರೆ. ಗಣಿತ ವಿಷಯದಲ್ಲಿ ಕೂಡ ಈ ವಿದ್ಯಾರ್ಥಿ ಬಹುಮಾನವನ್ನು ಪಡೆದುಕೊಂಡಿರ್ತಾನೆ. ನಂತರ ತುಳಜಾರಾಮ್ ಸಿಂಗ್ ಆ ವಿದ್ಯಾರ್ಥಿ ಕನ್ನಡ ವಿಷಯದಲ್ಲಿ 119 ಅಂಕವನ್ನು ಪಡೆದಿರ್ತಾನೆ. ಆ ವಿದ್ಯಾರ್ಥಿ ಕೂಡ ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತೇನೆ. ನಂತರ ಭರತ್ ಕುಮಾರ್ ಬಿಳಿಯಲಿ ಆ ವಿದ್ಯಾರ್ಥಿ ಕೂಡ ಕನ್ನಡ ವಿಷಯದಲ್ಲಿ 125ಕ್ಕೆ 123, 100ಕ್ಕೆ ಹಿಂದಿ ಸಮಾಜದಲ್ಲಿ 95 ಅಂಕವನ್ನು ಪಡೆದಿರ್ತಾನೆ. ಆ ವಿದ್ಯಾರ್ಥಿ ಕೂಡ ಪ್ರಶಸ್ತಿಯನ್ನ ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ತೇನೆ. ಮಂಜುನಾಥ್ ಬಸವರಾಜ್ ಗಡಾರ್ ಆ ವಿದ್ಯಾರ್ಥಿ ಕೂಡ
ಮುಖ್ಯ ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸಬೇಕು. ಈ ವಿದ್ಯಾರ್ಥಿ ಕನ್ನಡದಲ್ಲಿ ಸಮಾಜದಲ್ಲಿ 99ರಷ್ಟು ಅಂಕವನ್ನು ಪಡೆದಿರ್ತಾನೆ. ಮಂಜುನಾಥ್ ಯಂಕಪ್ಪ ಕಟಗೇಳಿ 10th ಈ ವಿದ್ಯಾರ್ಥಿ ಕನ್ನಡದಲ್ಲಿ 120, ಸಮಾಜದಲ್ಲಿ 99ರಷ್ಟು ಅಂಕವನ್ನು ಪಡೆದಿರ್ತಾನೆ. ಆ ವಿದ್ಯಾರ್ಥಿಗಳು ಅತಿಥಿಗಳು ಬಹುಮಾನವನ್ನು ನೀಡಬೇಕು ವಿನಂತಿಸಿಕೊಳ್ತೇನೆ. ಪರಮಾನಂದ ಭೀಮನಗೌಡ ರಾಯನಗೌಡ ಆ ವಿದ್ಯಾರ್ಥಿ ಕೂಡ ಕನ್ನಡದಲ್ಲಿ 118 ಅಂಕವನ್ನು ಪಡೆದಿರ್ತಾನೆ. ಆ ವಿದ್ಯಾರ್ಥಿ ಕೂಡ ಗೌರವವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತೇನೆ. ನಂತರ 10th ವಿದ್ಯಾರ್ಥಿ ಕಿಶೋರ್ ಕುಮಾರ್ ಪಂಪಾಪತಿ ಹುಬ್ಳಿ ಈತ ಹಿಂದಿ ವಿಷಯದಲ್ಲಿ 95, ಸಮಾಜದಲ್ಲಿ 95 ಅಂಕವನ್ನು ಪಡೆದಿರ್ತಾನೆ. ಆ ವಿದ್ಯಾರ್ಥಿ ಬಹುಮಾನವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ತೇನೆ. 10th ವಿದ್ಯಾರ್ಥಿ ನರಸಣ್ಣ ತಿಮ್ಮಯ್ಯ ಕನ್ನಡ ವಿಷಯದಲ್ಲಿ 118, ಸಮಾಜದಲ್ಲಿ 95. ಈ ವಿದ್ಯಾರ್ಥಿ ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತೇನೆ. 10th ವಿದ್ಯಾರ್ಥಿಯಾದಂತ ವೀರೇಶ್ ಚನ್ನಪ್ಪ ಕೋತ್ಯಾರ್ ಆ ವಿದ್ಯಾರ್ಥಿ ಕನ್ನಡದಲ್ಲಿ 121 ಬಹುಮಾನವನ್ನು ಪಡೆದುಕೊಂಡಿರ್ತಾನೆ. ಆ ವಿದ್ಯಾರ್ಥಿ ಕೂಡ ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. 10th ವಿದ್ಯಾರ್ಥಿಯಾದಂತ ಸಂತೋಷ್ ಹನುಮಪ್ಪ ಕುದುರೆಬಾಯಿ ಕನ್ನಡ ವಿಷಯದಲ್ಲಿ 122, ಸಮಾಜದಲ್ಲಿ 99 ಅಂಕವನ್ನು ಪಡೆದಿರ್ತಾರೆ. ಆ ವಿದ್ಯಾರ್ಥಿ ಕೂಡ ಬಹುಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಆನಂತರ ಈ ವರ್ಷ 2025-26ನೇ ಸಾಲಿನ ಆದರ್ಶ ವಿದ್ಯಾರ್ಥಿ ಎಂದು ನಾವು ಬಸವರಾಜ್ ನಿಂಗಪ್ಪ ಕೊಳಜಿ ಆ ವಿದ್ಯಾರ್ಥಿ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಆ ವಿದ್ಯಾರ್ಥಿ ವೇದಿಕೆ ಮೇಲೆ ಬಂದು ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸಬೇಕೆಂದು ಜೋರಾದ ಚಪ್ಪಾಳೆಯನ್ನು ಹೊಡೆದ್ರ ಮೂಲಕ ಆ ವಿದ್ಯಾರ್ಥಿಗೆ ಅಭಿನಂದಿಸಬೇಕು. ಆನಂತರ 10th ವಿದ್ಯಾರ್ಥಿಯಾದಂತ ಈ ಸಾಲಿನ 2025-26ನೇ ಸಾಲಿನ ಬೆಸ್ಟ್ ಕ್ರೆಡಿಟ್ ಜಂಬುನಾಥ್ ನಾಗನಾಯ್ಕ್ ಆ ವಿದ್ಯಾರ್ಥಿ ಕೂಡ ಮರ್ಶಾಂತ್ ವೀರ್ ಸರ್ ಆ ಬಹುಮಾನವನ್ನು ನೀಡಿದ್ದಾರೆ. ಆ ವಿದ್ಯಾರ್ಥಿಗೆ ಬಹುಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಅಂಗಡಿ ಉದಯ ಕುಮಾರ್ ಕೂಡ ಈ ವಿದ್ಯಾರ್ಥಿನೂ ಕೂಡ 95ರಷ್ಟು ಅಂಕವನ್ನು ಪಡೆದಿರ್ತಾನೆ. ಆ ವಿದ್ಯಾರ್ಥಿ ಕೂಡ ಬಹುಮಾನವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ 9th B ವಿದ್ಯಾರ್ಥಿಯಾದಂತ ಚಂದ್ರಮ್ಮ ಗೌಡ ಬಿರಾದರ್ NNMS ಪರೀಕ್ಷೆಯಲ್ಲಿ ಜಿಲ್ಲೆಗೆ 3ಯ ಸ್ಥಾನವನ್ನು ಬಂದಿರ್ತಾನ. ಆ ವಿದ್ಯಾರ್ಥಿಗೆ ಸಮಾಜ ಶಿಕ್ಷಕರಾದಂತ ದೇವಪ್ಪ ಸರ್ ಪ್ರಶಸ್ತಿ ನೀಡ್ತಾರ. ಆ ಪ್ರಶಸ್ತಿಯನ್ನು ಅತಿಥಿಗಳು ನೀಡಬೇಕೆಂದು ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ MN ಕಮಾರ್ ಸರ್ ಹಾಗೂ ರಾಮನ್ಗೌಡ್ ಸರ್ ಕೂಡ ಪ್ರಾಥಮಿಕ ವಿಭಾಗದಲ್ಲಿ ಅವರಿಗೆ ಬಹುಮಾನವನ್ನು ನೀಡಿರುತ್ತಾರೆ. ರಾಹುಲ್ ಮಂಜುನಾಥ್ ಹೂಗಾರ್ ಪ್ರಥಮ ಸ್ಥಾನ 7ನೇ ತರಗತಿಯಲ್ಲಿ 600ಕ್ಕೆ 579 ಅಂಕ 96.50ರಷ್ಟು ಅಂಕವನ್ನು ಪಡೆದಿರ್ತಾನೆ. ಆ ವಿದ್ಯಾರ್ಥಿ ಜೋರಾದ ಚಪ್ಪಾಳೆಯನ್ನು ಹೊಡೆಯುವ ಮೂಲಕ ಗೌರವಿಸಬೇಕು. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನ ನಿರುಪಾದಿ ವೆಂಕಟೇಶ್ 7ನೇ ತರಗತಿ 600ಕ್ಕೆ 560ರಷ್ಟು ಬಹುಮಾನವನ್ನು ಪಡೆದು 75.35ರಷ್ಟು ಫಲಿತಾಂಶವನ್ನು ಪಡೆದಿರ್ತಾನೆ. ಆನಂತರ ತೃತೀಯ ಸ್ಥಾನ ಕೈಲಾಸ್ ಮೂಕಪ್ಪ ಸಂಜೀಮಣಿ 7ನೇ ತರಗತಿಯಲ್ಲಿ 600ಕ್ಕೆ 509 84.83ರಷ್ಟು ಬಹುಮಾನವನ್ನು ಪಡೆದುಕೊಂಡಿರ್ತಾನೆ. ಆ ವಿದ್ಯಾರ್ಥಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ಹೊಡೆಯುವ ಮೂಲಕ ಆ ವಿದ್ಯಾರ್ಥಿಗೆ ಗೌರವಿಸೋಣ. ಇಲ್ಲಿಗೆ ಪ್ರತಿಭಾ ಪುರಸ್ಕಾರ ಮುಕ್ತಾಯವಾಗುತ್ತಾ ಎಲ್ಲರಿಗೂ ಬಹುಮಾನ ನೀಡಿದಂತ ಅತಿಥಿಗಳಿಗೆ ಹಾಗೂ ಆಡಳಿತಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಹಾಗೂ ಪ್ರಧಾನಮಂತ್ರಿಯವರಿಗೆ, ಮುದ್ದು ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ಧನ್ಯವಾದಗಳು ತಿಳಿಸ್ತಾ ರವಿ ಸರ್ ಅವರಿಗೆ. ಇಲ್ಲಿ ಶಿಕ್ಷಕರು ಕೂಡ ಪ್ರೋತ್ಸಾಹವನ್ನು ನೀಡೋಕ್ಕೋಸ್ಕರ ಮರ್ಶಾಂತ ವೀರ ಮಹಾಸ್ವಾಮಿಗಳು 1998ರಿಂದ ಈ ಒಂದು ಶಿಕ್ಷಕರು ಕೂಡ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಒಂದು ಪ್ರೋತ್ಸಾಹ ಧನವನ್ನ ಅಥವಾ ಪುರಸ್ಕಾರವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಅವರು ತಿಳಿಸಿದಾಗ ಇದನ್ನ ಸತತವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಆ ಒಂದು ಉದ್ದೇಶದ ಅಡಿಯಲ್ಲಿ ಅನೇಕ ವಿಷಯಗಳಲ್ಲಿ ಮುಖ್ಯವಾಗಿ ಯಲ್ಲಪ್ಪ ಡೇರಿಮನ್ ಸರ್ ಅವರು ವೇದಿಕೆ ಬರಬೇಕು. ಇವರು ಬೋಧಿಸುವ ತರಗತಿ 10th C ಮತ್ತು D ಆ ತರಗತಿಯಲ್ಲಿ 5 ವಿದ್ಯಾರ್ಥಿಗಳು 95ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಪಾಸ್ ಆಗಿದ್ದಾರೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ 125ಕ್ಕೆ 125 ಅಂಕಗಳನ್ನು ಪಡೆದುಕೊಂಡಿದ್ದಾನೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸೋಣ. ನಂತರ ಕನ್ನಡದಲ್ಲಿ ರವಿ ರಂಜನ್ಗಿ ಸರ್ ಅವರು 10th B ಮತ್ತು E ತರಗತಿಗೆ ಬೋಧಿಸ್ತಾರೆ. ಇವರ ತರಗತಿಯಲ್ಲೂ ಕೂಡ 5 ವಿದ್ಯಾರ್ಥಿ ಮೇಡಮ್ ಅವರು ವೇದಿಕೆ ಬರಬೇಕು. 10th A ಅವರು ಕೂಡ ಇವರು ಬೋಧಿಸುವಂತ ತರಗತಿಯಲ್ಲಿ 10th A 118ಕ್ಕಿಂತ 2 ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆದು ಪಾಸ್ ಆಗಿದ್ದಾರೆ. ಅವರು ಮೇಡಮ್ ಅವರು ಬಂದು ಪುರಸ್ಕಾರವನ್ನು ಪಡ್ಕೋಬೇಕು ಗಣ್ಯರಿಂದ. ನಂತರ 10th F ಗೆ ಬೋಧಿಸುವಂತ ಮಾಂತೇಶ್ RB ಶಿಕ್ಷಕರು ಅವರು ಕೂಡ ವೇದಿಕೆಗೆ ಬಂದು 10th F ಗೆ ಬೋಧಿಸ್ತಾರೆ. ಒಬ್ಬ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ
ವೇದಿಕೆ ಮೇಲೆ ಗಣ್ಯರು ಅಭಿನಂದಿಸಬೇಕು ಅಂತ ಕೋರಿಕೊಳ್ಳುತ್ತೆ. ನಂತರ ಇಂಗ್ಲಿಷ್ ವಿಷಯದಲ್ಲಿ 95ಕ್ಕಿಂತ 2 ಅಂಕಗಳನ್ನು ಹೆಚ್ಚು ಪಡೆದಂತ 10th A ಮತ್ತು C ಗೆ ಬೋಧಿಸುವಂತ ಬಿ ನಾಗರಾಜ್ ಸರ್ ಅವರು ವೇದಿಕೆಗೆ ಬಂದು ಅತಿಥಿಗಳಿಂದ ಪುರಸ್ಕಾರವನ್ನು ಪಡೆದುಕೊಳ್ಳಬೇಕಂತ ಕೋರ್ತೀನಿ. ಅದೇ ರೀತಿಯಲ್ಲಿ ಹಿಂದಿ ವಿಷಯದಲ್ಲಿ 10th A ಮತ್ತು C ಗೆ ಬೋಧಿಸುವಂತ ಶ್ರೀಮತಿ ರೇಣುಕಾ ಚಲವಾದಿ ಮೇಡಮ್ ಅವರು ವೇದಿಕೆಗೆ ಬಂದು ಅತಿಥಿಗಳಿಂದ ಪುರಸ್ಕಾರವನ್ನು ಪಡೆದುಕೊಳ್ಳಬೇಕಂತ ಅವರಿಗೆ ಕೇಳಿಕೊಳ್ಳುತ್ತೇನೆ. ಹಾಗೆ ವಿಜ್ಞಾನ ವಿಷಯದಲ್ಲಿ 10th C ಮತ್ತು D ಗೆ ಬೋಧಿಸುವಂತ AS ಕುಂಡುಂಗೌಡ್ ಸರ್ ಅವರು ಒಬ್ಬ ವಿದ್ಯಾರ್ಥಿ ಶೇಕಡ 95ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಅತಿಥಿಗಳಿಂದ ಅವರು ಕೂಡ ಪುರಸ್ಕಾರವನ್ನು ಪಡೆದುಕೊಳ್ಳಬೇಕು. ಹಾಗೆ ಇನ್ನೋರ್ವ ವಿಜ್ಞಾನ ಶಿಕ್ಷಕರಾದಂತಹ ಚಂದ್ರಶೇಖರ್ ಎಂ ಅವರು ಕೂಡ ವೇದಿಕೆ ಬಂದು 10th ಗೆ ಬೋಧಿಸ್ತಾರೆ. ಅವರು ಕ್ಲಾಸ್ ತರಗತಿಯಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿ 95ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಉತ್ತೀರ್ಣರಾಗಿದ್ದಾರೆ. ಹಾಗೆ ಸಮಾಜ ವಿಜ್ಞಾನದಲ್ಲಿ ಶ್ರೀಮತಿ ಕವಿತಾ ಮನು 10th B ಮತ್ತು F ಗೆ ಬೋಧಿಸುತ್ತಾರೆ. ಈ ತರಗತಿಯಲ್ಲಿ 4 ವಿದ್ಯಾರ್ಥಿಗಳು ಶೇಕಡ 95ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೆ HM ಹೊನ್ನಾಳಿ ಸರ್ 10th A ಮತ್ತು C ದೇವಪ್ಪ ಅವರು ಬರಬೇಕು. 10th E ದೇವಪ್ಪ ಜಿ ಅವರು ಬೋಧಿಸುವ ತರಗತಿಯಲ್ಲಿ ಶೇಕಡ 95ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡ ಅವರು ಶಿಕ್ಷಕರು ಬಂದು ವೇದಿಕೆಯಿಂದ ಪುರಸ್ಕಾರವನ್ನು ಪಡೆಯಬೇಕು. ಹಾಗೆ ಕೊನೆಯದಾಗಿ ಶ್ರೀಮತಿ ನೇತ್ರಾವತಿ ಎಂ 10th D ಗೆ ಬೋಧಿಸುತ್ತಾರೆ. ಇವರ ತರಗತಿಯಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿ 95ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿದ್ದಾನೆ. ಅವರು ಕೂಡ ಗಣ್ಯರಿಂದ ಪುರಸ್ಕಾರವನ್ನು ಪಡೆದುಕೋಬೇಕು. ಇಲ್ಲಿವರೆಗೆ ಪುರಸ್ಕಾರವನ್ನು ನೀಡಿದ ಎಲ್ಲ ಗಣ್ಯಮಾನ್ಯರಿಗೆ, ಅಧ್ಯಕ್ಷರಿಗೆ ಎಲ್ಲರಿಗೂ ವಂದಿಸುತ್ತಾ ಇಲ್ಲಿಗೆ ನನ್ನ ಕಾರ್ಯಕ್ರಮವನ್ನು ಮಾಡಿಕೊಳ್ಳುತ್ತೇನೆ.